ಹೂ ಅರಳಿ ಹೋದ್ಮೇಲೆ ಅದನ್ನು ಹಾಗೆ ಬಿಡಬಾರ್ದು, ಅದನ್ನು ಪೂರ್ತಿ ಕಟ್ ಮಾಡಿಬಿಟ್ಟು ತೆಗಿಬೇಕು. ನೋಡೋದಕ್ಕೆ ಜರ್ಬರ ಗಿಡಗಳು ತುಂಬ ಡೆಲಿಕೇಟ್ ಅನಿಸುತ್ತೆ. ಎಲೆಗಳು ಮತ್ತು ಹೂವು ತುಂಬ ಸಾಫ್ಟ್ ಆಗಿರುತ್ತೆ. ಆದರೆ ಸರಿಯಾದ ರೀತಿಯಲ್ಲಿ ಕೇರ್ ತೊಗೊಂಡ್ರೆ ಜರ್ಬರ ಗಿಡಗಳನ್ನ ಸಾಯದೇ ಇರೋ ಥರ ನೋಡ್ಕೋಬೋದು. ಮಳೆ ಜಾಸ್ತಿ ಆದ ತಕ್ಷಣ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಎಲ್ಲ ಪಾಟ್ಗಳದ್ದು ಡ್ರೈನೇಜ್ ಹೋಲ್ನ ಚೆಕ್ ಮಾಡ್ಕೊಬರ್ಬೇಕು. ಅದೇ ರೀತಿ ಈ ಜರ್ಬರ ಗಿಡ ಪಾಟಿಂದು ಡ್ರೈನೇಜ್ ಹೋಲ್ನ ಚೆಕ್ ಮಾಡಿ ನೋಡಬೇಕು. ಪಾಟಲ್ಲಿ ನೀರು ಜಾಸ್ತಿ ಹೊತ್ತು ನಿಲ್ತಾ ಇದೆ ಅಥವಾ ಡ್ರೈನೇಜ್ ಹೋಲ್ ಮೂಲಕ ನೀರು ಸರಿಯಾಗಿ ಹೋಗ್ತಿಲ್ಲ ಅಂತಂದರೆ ಆ ಗಿಡ ಜಾಸ್ತಿ ದಿನ ಬದುಕಲ್ಲ. ಹಾಗಾಗಿ ಡ್ರೈನೇಜ್ ಹೋಲ್ನ ನೋಡಿಬಿಟ್ಟು ಕ್ಲಿಯರ್ ಮಾಡಲೇಬೇಕು. ಜರ್ಬರ ಗಿಡಗಳಿಗೆ ಪಾಟ್ ಸೈಜು 9 ಇಂಚಿನ ತೊಗೊಂಡ್ರೆ ತುಂಬ ಐಡಿಯಲ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ ಇದಕ್ಕೆ ಮುಂಚೆ ನಾನು 12 ಇಂಚಿನ ದೊಡ್ಡ ಪಾಟಲ್ಲಿ ಜರ್ಬರ ಗಿಡಗಳನ್ನ ಬೆಳೀತಾ ಇದ್ದೆ. ಜರ್ಬರ ಗಿಡದ ಎಲೆಗಳು ತುಂಬ ಬೇಗ ಫಂಗಸ್ ಆಗುತ್ತೆ. ಮಣ್ಣಿಗೆ ಟಚ್ ಆಗಲೇಬಾರ್ದು. ಮಣ್ಣಿಗೆ ಟಚ್ ಆದಾಗ ಮಣ್ಣಲ್ಲಿರೋ ನೀರಿಂದ ತುಂಬ ಬೇಗ ಈ ಗಿಡಕ್ಕೆ ಫಂಗಸ್ ಆಗುತ್ತೆ. ಹಾಗಾಗಿ ನಾನು 9 ಇಂಚಿನ ಪಾಟಲ್ಲಿ ಹಾಕೋಕ್ಕೆ ಶುರು ಮಾಡಿದೆ. ಈ ಗಿಡದ ಎಲೆಗಳು ಪಾಟಿಂದ ಹೊರಗಡೆ ಬೀಳುತ್ತೆ. 12 ಇಂಚಿನ ಪಾಟಲ್ಲಾದರೆ ಎಲೆಗಳು ಮಣ್ಣಿಗೆ ಟಚ್ ಆಗ್ತಾ ಇತ್ತು. 12 ಇಂಚಿನ ಪಾಟಿಗೆ ಹಾಕೋದಾದರೆ ಗಿಡ ದೊಡ್ಡದಾದ್ಮೇಲೆ ಹಾಕ್ಬೋದು. ಚಿಕ್ಕ ಗಿಡನ ದೊಡ್ಡ ಪಾಟಲ್ಲಿ ಹಾಕಿದರೆ ಗಿಡಗಳು ಬೇಗ ಬೆಳೆಯಲ್ಲ, ಎಲೆಗಳು ಮಣ್ಣಿಗೆ ಟಚ್ ಆಗುತ್ತೆ. ತುಂಬ ಚಿಕ್ಕ ಗಿಡಗಳನ್ನ ಯಾವತ್ತೂ ದೊಡ್ಡ ಪಾಟಿಗೆ ಹಾಕಬಾರ್ದು. ಚಿಕ್ಕ ಪಾಟಲ್ಲಿ ಬೆಳೆದು ಅದು ದೊಡ್ಡದಾದ್ಮೇಲೆ ಆಮೇಲೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡಬೇಕು.